ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿ ವರ್ಷದಂತೆ ನವರಾತ್ರಿ ಹಬ್ಬ ಶುರು ಆಗ್ತಾ ಇದೆ. ಎಲ್ಲರಿಗೂ ಗೊತ್ತು, ನವರಾತ್ರಿ ಅನ್ನೋದು ವಿಜೃಂಭಣೆಯಿಂದ ಎಲ್ಲರೂ ಮಾಡ್ಕೊಳ್ತಕ್ಕಂಥದ್ದು. ಉತ್ತರ ಭಾರತದಲ್ಲಿರ್ಬೋದು, ನಮ್ಮ ದಕ್ಷಿಣ ಭಾರತದಲ್ಲಿರ್ಬೋದು, ಎಲ್ಲ ಕಡೆಯೂ ಸಹ ಪ್ರತಿಯೊಬ್ಬರು ತಮ್ಮ ಸಂಪ್ರದಾಯದಂತೆ, ಹಾಗೆ ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ಸಂಕಲ್ಪಗಳನ್ನ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನ ಪಡಿತಾ ಇರ್ತಾರೆ. ನೋಡಿ, ಎಷ್ಟೋ ಜನ ನಮ್ಗೆ ಯಾವ್ದ್ರಲ್ಲೂ ಜಯ ಅನ್ನೋದು ಸಿಗ್ತಾ ಇಲ್ಲ, ನಮ್ಮ ಜೀವನ ಸಾಕಾಗಿ ಹೋಗಿದೆ, ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ, ಹೇಗಿರ್ಬೇಕು, ಹೇಗೆ ನಾವು ಪರಿಹಾರವನ್ನ ಕಂಡುಕೊಳ್ಬೇಕು, ಎಷ್ಟೊಂದು ಕಷ್ಟ ನಷ್ಟಗಳು ಅನಾರೋಗ್ಯಗಳು ಅಂತ ತುಂಬಾ ಕೊರಗ್ತಾ ಇರ್ತಾರೆ. ಏನು ಪರಿಹಾರ ಮಾಡ್ಕೊಳಕ್ ಹೋದ್ರೂ ಅದು ಸರಿಯಾಗಿ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪಾರವಾದ ಶಕ್ತಿ ಬ್ರಹ್ಮಾಂಡದಿಂದ ಭೂಮಿಯ ಕಡೆ ಹರಿದು ಬರುವಂತಹ ದಿನಗಳು ಅಂತಂದ್ರೆ ಈ ನವರಾತ್ರಿಗಳು. ನವ ಅಂತಂದ್ರೆ 9 ಅಂತಾನೂ ಅನ್ಕೊಳ್ಬೇಕು, ನವ ಅಂತಂದ್ರೆ ಹೊಸದು ಅಂತಾನೂ ಅನ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಷ್ಟು ವರ್ಷ ನಾವೇನೆಲ್ಲ ಕಷ್ಟಪಟ್ಟಿರ್ತೀವೋ ಅದೆಲ್ಲ ದೂರ ಹೋಗಿ ಹೊಸದಾಗಿ ಜೀವನವನ್ನ ರೂಪಿಸಿಕೊಳ್ಳುವಂತಹ ಒಂದು ಸೌಭಾಗ್ಯ ಈ ದಿನಗಳಲ್ಲಿ ಇರ್ತಕ್ಕಂಥದ್ದು. ಅಂತಹ ಶಕ್ತಿ ಚೈತನ್ಯ ಭೂಮಿಯ ಕಡೆ ಬರ್ತಕ್ಕಂಥದ್ದು ಸಾಕ್ಷಾತ್ ಆದಿಶಕ್ತಿ, ಆದಿ ಸ್ವರೂಪಿಣಿ, ಆದಿ ಅಂತ್ಯ ಆಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂತಹ ಜಗನ್ಮಾತೆ, ಸೃಷ್ಟಿಕರ್ತೆ, ಈ ಬ್ರಹ್ಮಾಂಡವನ್ನ, ಈ ಜಗತ್ತನ್ನ ಸೃಷ್ಟಿ ಮಾಡಿ ಲೀಲೆಗಳನ್ನ ತೋರಿಸ್ತಕ್ಕಂತಹ ಆ ಪರಮೇಶ್ವರಿ ಭೂಮಿಯ ಕಡೆ ಬರ್ತಕ್ಕಂಥದ್ದು. ಎಲ್ಲ ರಾಕ್ಷಸತ್ವವನ್ನ, ಶತ್ರುಗಳನ್ನ, ರಾಕ್ಷಸರನ್ನ ಸಂಹಾರ ಮಾಡಿ ಧರ್ಮವನ್ನ, ನ್ಯಾಯವನ್ನ ಸಲಹುವಂತಹ ಕರುಣಾಮಯ್ಯ ಆಕೆ ಕರುಣೆ ಕಟಾಕ್ಷ ಯಾರ ಮೇಲೆ ಬೀಳುತ್ತೋ, ಯಾವ ಭಕ್ತರು ಆಕೆಯನ್ನ ವಿಧ ವಿಧವಾಗಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಏಕ ಮನಸ್ಸಿನಿಂದ ಆರಾಧಿಸ್ತಾರೋ, ಪೂಜಿಸ್ತಾರೋ, ಆ ಭಕ್ತರಿಗೆ ಒಲಿದು ಆಕೆ ಎಲ್ಲ ಆಶೀರ್ವಾದವನ್ನ ಕೊಡ್ತಕ್ಕಂಥವಳು, ಅನುಗ್ರಹವನ್ನ ಮಾಡ್ತಕ್ಕಂಥವಳು. ಈ ಜನ್ಮದಲ್ಲಿ ಇನ್ನು ಸೋಲು ಅನ್ನೋದು ಇಲ್ಲದೆ ಅಜೇಯರಾಗ್ಬಿಡ್ತಾರೆ. ಇದೆಲ್ಲವೂ ಸಹ ದೇವಿ ತಂತ್ರಶಾಸ್ತ್ರದಲ್ಲಿ ಬಂದಿರ್ತಕ್ಕಂಥದ್ದು. ಈ ದಿನಗಳಲ್ಲಿ ಯಾವ ಒಂದು ಭಕ್ತರು ಆಕೆಯನ್ನ ಶ್ರದ್ಧೆಯಿಂದ, ನಿಷ್ಠೆಯಿಂದ, ನಿಯಮಗಳಿಂದ ಪೂಜೆ ಮಾಡ್ತಾರೋ, ಅಥವಾ ಸರಳವಾಗಿ ಆದ್ರೂ ಸಹ ಆಕೆಯನ್ನು ಆರಾಧಿಸ್ತಾರೋ, ಆಕೆಯ ಮೇಲೆ ಒಲವಿನಿಂದ, ಪ್ರೀತಿಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಯಾರು ಮಾಡ್ತಾರೋ ಅಂತವ್ರಿಗೆ ಎಲ್ಲ ಒಳ್ಳೆದನ್ನ ಮಾಡ್ತಕ್ಕಂತಹ ಅದ್ಭುತ ಶಕ್ತಿ ಸ್ವರೂಪಿಣಿ ಆ ಜಗನ್ಮಾತೆ. ಹಾಗಾಗಿ ಆಕೆಯನ್ನ ಪ್ರತಿಯೊಬ್ಬರು ಸಹ ಪೂಜಿಸ್ಬೇಕು ಈ ನವರಾತ್ರಿಗಳಲ್ಲಿ. ನಾನ್ ಮಾಡಲ್ಲ, ನೀನ್ ಮಾಡಲ್ಲ, ನಾವ್ ಯಾಕೆ ಮಾಡ್ಬೇಕು, ನಾನ್ ನಂಬಲ್ಲ ಅನ್ನೋದನ್ನೆಲ್ಲವನ್ನ ಪಕ್ಕಕ್ಕಿಟ್ಟು ಯಾರಿಗೆಲ್ಲ ಒಳ್ಳೇದ್ ಆಗಬೇಕು, ಜೀವನದಲ್ಲಿ ಒಳ್ಳೇದನ್ನೇ ಮಾಡ್ಕೊಳ್ಬೇಕು, ಇನ್ನು ಮೇಲೆ ಉತ್ತಮವಾದ ಜೀವನ, ಉನ್ನತವಾದ ಪ್ರಜ್ಞೆಯೊಂದಿಗೆ ನಾವು ಬೆಳಿಬೇಕು, ಮಾಡ್ಬೇಕು ಅನ್ನೋದಾದ್ರೆ ನವರಾತ್ರಿಗಳಲ್ಲಿ ಆಕೆಯ ಕರುಣೆಗೆ ಪ್ರತಿಯೊಬ್ಬರು ಸಹ ಒಳಗಾಗ್ಬೇಕಾಗುತ್ತೆ. ಆಕೆ ಕಾಮಧೇನು ಸ್ವರೂಪಿಣಿ, ಎಲ್ಲ ಚಿಂತೆಗಳನ್ನ ದೂರ ಮಾಡ್ತಕ್ಕಂಥ ಚಿಂತಾಮಣಿ ಗೃಹದಲ್ಲಿ ಇರ್ತಕ್ಕಂಥವಳು, ಅಕ್ಷಯವನ್ನ ಕೊಡ್ತಕ್ಕಂಥವಳು. ಅಂದ್ರೆ 1ಕ್ಕಿಂತ 10, 100, 1000, ಲಕ್ಷ ಪಟ್ಟು ಎಲ್ಲವನ್ನ ಒಳ್ಳೇದ್ ಮಾಡ್ತಕ್ಕಂಥವಳು. ಹಾಗೆ ಕಲ್ಪವೃಕ್ಷದಂತೆ ಇರ್ತಕ್ಕಂಥವಳು, ಕೋರಿದ್ದನ್ನೆಲ್ಲ ಕೊಡ್ತಕ್ಕಂಥವಳು. ಅಂತಹ ಮಹಿಮಾನ್ವಿತ ತಾಯಿಯನ್ನ ಯಾಕೆ ಯಾರು ಪೂಜಿಸಬಾರ್ದು ಹೇಳಿ? ಏನೂ ಮಾಡೋದ್ ಬೇಡ, ಸರಳವಾಗಿ ಆದ್ರೂ ಮಾಡಬಹುದಲ್ವಾ? ಅಂತಹ ಸರಳವಾಗಿ ಮಾಡ್ತಕ್ಕಂಥ ವಿಚಾರಗಳನ್ನ ಇವತ್ತು ಹೇಳ್ತಾ ಇದ್ದೀವಿ. ಎಲ್ಲ ಕಾರ್ಯಸಿದ್ಧಿ ಆಗ್ಬಿಡುತ್ತೆ. ಸರಳವಾಗಿ ಮಾಡ್ಕೊಳ್ಬೇಕು. ದೀಕ್ಷೆ ಅಂತ ತಗೊಂಡಿರೋರು ಅಥವಾ ಸಂಕಲ್ಪ ಅಂತ ಮಾಡೋರು ನಿಯಮಗಳನ್ನ ಅನುಸರಿಸ್ಬೇಕು. ನಮಗೆ ಪದ್ಧತಿ ಇಲ್ಲ, ನಾವು ಮಾಡ್ತಾ ಇಲ್ಲ, ನಾವು ಹೊಸದಾಗಿ ಶುರು ಮಾಡ್ತೀವಿ, ಇಷ್ಟು ನಿಯಮಗಳಿಂದ ನಾವು ಮಾಡಕ್ ಆಗೋದಿಲ್ಲ ಅನ್ನೋರು ಸರಳವಾಗಿ ಹೇಗೆ ಮಾಡ್ಬೇಕು ಅನ್ನೋದನ್ನೆಲ್ಲವನ್ನ ತಿಳ್ಕೊಳ್ಬೇಕು. ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಕಳಶ ಇಡಬೇಕಾ, ನವರಾತ್ರಿ ಮಾಡುವಾಗ ಮನೆ ಬೀಗ ಹಾಕ್ಬಾರ್ದ, ಅಥವಾ ಫೋಟೋ ಯಾವ್ದು ಇಡಬೇಕು, ಶ್ರೀಚಕ್ರಕ್ಕೆ ಆರಾಧನೆ ಮಾಡಬಹುದಾ, ಅಥವಾ ಮೂರ್ತಿ ಇಡ್ಲೇಬೇಕಾ, 9 ದಿನನೂ ಮಾಡ್ಲೇಬೇಕಾ, ಮಧ್ಯದಲ್ಲಿ ಅಡ್ಡಿ ಆತಂಕ ಬಂದ್ರೆ ಏನ್ ಮಾಡ್ಬೇಕು, ಕನ್ಯಾ ಪೂಜೆಯನ್ನ ಹೇಗ್ ಮಾಡ್ಬೇಕು, ದೇವಸ್ಥಾನಗಳಿಗೆ ಹೋದಾಗ ಹೆಂಗಿರ್ಬೇಕು, ಯಾವ ಒಂದು ನಾಮವನ್ನ ಜಪ ಮಾಡ್ಕೊಳ್ಬೇಕು, ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನಾವು ಹೇಗ್ ಮಾಡ್ಬೇಕು, ಈ ತರದ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಯಾರಿಗೆ ಯಾವುದೇ ಪ್ರಶ್ನೆ ಇದ್ರು ಸಹ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಈಗ ಸಿಗುತ್ತೆ. ಪೂರ್ತಿ ಕೇಳಿಸ್ಕೊಂಡಾಗ ಖಂಡಿತ ಅದನ್ನ ಅರ್ಥೈಸ್ಕೊಳ್ಬಹುದು, ಅದರಂತೆ ನಡ್ಕೊಳ್ಬಹುದು, ಅದರಿಂದ ಒಳ್ಳೇದ್ ಮಾಡ್ಕೊಳ್ಬಹುದು. ಈ ಒಂದು ನವರಾತ್ರಿಗಳಲ್ಲಿ ತಾಯಿಯನ್ನ ಯಾರು ಆರಾಧನೆ ಮಾಡ್ತಾರೋ ಶ್ರದ್ಧೆ ನಿಷ್ಠೆಯಿಂದ, 1 ವರ್ಷದ ತನಕ ಯಾವ ಒಂದು ಪೂಜೆ ವ್ರತ ಮಾಡ್ಲಿಲ್ಲ ಅಂತಂದ್ರು ಆ ತಾಯಿಯ ಪೂರ್ಣ ಕೃಪೆಗೆ, ಆಶೀರ್ವಾದಕ್ಕೆ ಒಳಗಾಗ್ತಾರೆ. ಇಂತಹ ಅದ್ಭುತವಾದ ಶಕ್ತಿ ಈ 9 ದಿನಗಳಲ್ಲಿ ಇರುತ್ತೆ. ಮನೆಗಳಲ್ಲಿ ಒಬ್ಬರಾದ್ರೂ ಈ ತರದ ಒಂದು ಪೂಜೆಯನ್ನ ಮಾಡ್ಕೊಂಡ್ರೆ ಕುಟುಂಬದ ರಕ್ಷಣೆ ಆಗುತ್ತೆ, ಮಕ್ಕಳಿಗೆ, ಹಾಗೆ ಒಟ್ಟಾರೆ ಆ ಮನೇಲಿ ಇರ್ತಕ್ಕಂಥ ಸ್ತ್ರೀಯರಿಗೆ, ಪುರುಷರಿಗೆ, ಎಲ್ಲರಿಗೂ ಸಹ
ಅಖಂಡ ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ ಅನ್ನೋದು ಲಭಿಸುತ್ತೆ. ಏನ್ ಮಾಡ್ಬೇಕು ಅನ್ನೋದಾದ್ರೆ ಇವತ್ತಿನ ದಿನ ಅಂದ್ರೆ ನವರಾತ್ರಿ ಪಾಡ್ಯದಲ್ಲಿ ಶುರು ಆಗುತ್ತೆ. ಆ ಪಾಡ್ಯದಲ್ಲಿ ಶುರು ಆದಕ್ಕಿಂತ ಮುಂಚೆನೆ, ಅಮಾವಾಸ್ಯೆಗಿಂತ ಮುಂಚೆನೆ ಇಂದಿನ ದಿವಸ ಸರ್ವಪಿತೃ ಅಮಾವಾಸ್ಯೆ ಬಂದಿರುತ್ತೆ. ಅದಕ್ಕಿಂತ ಮುಂಚೆನೆ ಮನೆಯನ್ನೆಲ್ಲ ಶುದ್ಧ ಮಾಡ್ಕೊಳ್ಬೇಕು. ಗಂಜಲದಿಂದ ಅಂದ್ರೆ ಗೋಮೂತ್ರದಿಂದ ಮನೆಯಲ್ಲೆಲ್ಲ ಸಿಂಪಡಿಸಿ ಅಲ್ಲಿ ಶುದ್ಧಿ ಮಾಡಿಕೊಂಡು, ಎಲ್ಲ ದೇವರ ಸಾಮಾನು ಬೇರೆ ಎಲ್ಲ ಶುದ್ಧಿ ಮಾಡಿಕೊಂಡು, ಅಮಾವಾಸ್ಯೆ ದಿನ ಮಾಡೋ ಪೂಜೆ ಬೇರೆ ಇರುತ್ತೆ. ಅಂದ್ರೆ ಹಿಂದಿನ ದಿವಸ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಬೇಕು. ನಂತರ ಪಾಡ್ಯದಲ್ಲೂ ಸಹ ದೇವರ ಮನೆಯನ್ನ ಶುದ್ಧಿ ಮಾಡ್ಕೊಂಡು ಅವತ್ತು ಕಲಶ ಸ್ಥಾಪನೆ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳೋ ಅಭ್ಯಾಸ ಇರೋರು, ಕಲಶವನ್ನ ಸ್ಥಾಪಿಸಿ ಪೂಜೆ ಮಾಡ್ತೀವಿ ಅಂತ ಮೊದ್ಲಿಂದ ರೂಢಿಸ್ಕೊಂಡು ಬಂದವರು ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಮಧ್ಯದಲ್ಲಿ ನಾವು ಈ ರೀತಿ ಕಲಶ ಸ್ಥಾಪನೆ ಮಾಡಬಹುದಾ ಅನ್ನೋದಾದ್ರೆ ಈಗ ಶುರು ಮಾಡಿದ್ರೆ ಮುಂದೆ ಮತ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಅದು ನೀವು ಯೋಚನೆ ಮಾಡ್ಬೇಕಾಗುತ್ತೆ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತಾ ಈ ರೀತಿ ಎಲ್ಲ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ಸಾತ್ವಿಕ ರೂಪದಲ್ಲಿರ್ತಕ್ಕಂತಹ ಲಲಿತಾ ಪರಮೇಶ್ವರಿ ಇರ್ಬೋದು, ಪಾರ್ವತಿ ಇರಬಹುದು, ದುರ್ಗೆ ಇರ್ಬೋದು, ಮಹಾಲಕ್ಷ್ಮಿ ಫೋಟೋ ಇರ್ಬೋದು, ಇದನ್ನೆಲ್ಲವನ್ನ ಯಾವ್ದಾದ್ರು ಒಂದು ಫೋಟೋ ಮನೇಲಿ ಇದ್ದಾಗ ಆ ಮೂರ್ತಿಗಳು ಅಥವಾ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ಕೊಳ್ಬಹುದು. ಶ್ರೀ ಚಕ್ರಕ್ಕೆ ಆರಾಧನೆ ಮಾಡ್ಬೋದು ಅಂದ್ರೆ ಖಂಡಿತ ಇರೋರು ಶ್ರೀ ಚಕ್ರಕ್ಕೆ ಪೂಜೆ ಮಾಡಬಹುದು. ಯಂತ್ರ, ತಂತ್ರ, ಮಂತ್ರ ಅಂತ ಹೇಳ್ತೀವಿ. ತಂತ್ರ ಅಂತಂದ್ರೆ ತನು ಮತ್ತು ಅಂತ್ರ ಅಂದ್ರೆ ತನುವಿನಿಂದ ಮಾಡ್ತಕ್ಕಂಥದ್ದು. ಮಂತ್ರ ಅಂತಂದ್ರೆ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. ಸೊ ಯಂತ್ರ ಅಂತಂದ್ರೆ ನಮ್ಮ ದೇಹವೇ ಒಂದು ಯಂತ್ರ. ಸಾಕ್ಷಾತ್ ಆ ಪರಮೇಶ್ವರಿ ಜಗನ್ಮಾತೆ ನಮ್ಮ ದೇಹದ ಅಂತರಂಗದಲ್ಲಿ ಅಡಗಿ ಕುಳಿತಿರೋದ್ರಿಂದ ಅಲ್ಲಿ ಜಾಗೃತವನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. 9 ದಿನಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಈಗಾಗ್ಲೇ ನಾವು ಒಂದು ವಿಡಿಯೋವನ್ನ ಮಾಡಿದೀವಿ, ಹೇಗೆ ಹುಟ್ಟಿದಾಗಿನಿಂದ ಸಾಯೋವರೆಗೂ ನಾವು ದುರ್ಗೆಯರು ನಮ್ಮ ಜೊತೆ ಇರ್ತಾರೆ ಅದನ್ನೆಲ್ಲವನ್ನ ನೋಡಿ ತುಂಬಾ ವಿಶೇಷವಾದ ಮಾಹಿತಿ ಇರುತ್ತೆ, ಅದ್ಭುತವಾಗಿರುತ್ತೆ. ನೀವು ಕೇಳಿಸ್ಕೊಂಡಾಗ ಅಮ್ಮನವ್ರ ಕೃಪೆ ಯಾವ ರೀತಿ ಇರುತ್ತೆ ಅಂತ ನೋಡಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಥವಾ ಪ್ರತಿಯೊಂದು ಜೀವಿನಲ್ಲೂ ಅಮ್ಮನವ್ರು ಹೇಗೆ ಇರ್ತಾರೆ ಹುಟ್ಟಿನಿಂದ ನಾವು ನಮ್ಮದ ಅಂತ್ಯ ಆಗೋವರೆಗೂ ಅಂತ ತಿಳ್ಕೊಳ್ಬೇಕು. ನಾವೆಲ್ಲರೂ ಬರೀ ಪೂಜೆ ಮಾಡೋದಂತಲ್ಲ, ಆಕೆ ನಮ್ಮ ಒಳಗಡೆ ಹೇಗಿರ್ತಾಳೆ ಅನ್ನೋದು ಸಹ ತಿಳ್ಕೊಳ್ಬೇಕಾಗುತ್ತೆ. ಈ ದಿನಗಳಲ್ಲಿ 3 ದಿನ ನಾವು ಮಹಾಕಾಳಿ ಮತ್ತು 3 ದಿನ ಮಹಾಲಕ್ಷ್ಮಿ, ಇನ್ನು 3 ದಿನ ಮಹಾ ಸರಸ್ವತಿಯ ರೂಪದಲ್ಲಿ ಆ ಪರಮೇಶ್ವರಿಯನ್ನ ಆರಾಧನೆ ಮಾಡ್ತೀವಿ. ಹಾಗಾಗಿ ಯಾರಿಗೆಲ್ಲ ಸಾಧ್ಯವಾಗುತ್ತೋ ಅವರೆಲ್ಲರೂ ಸಹ 9 ದಿನ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳಿ. ಆಗ್ಲಿಲ್ಲ, ಅಡ್ಡಿ ಆತಂಕಗಳು ಬರುತ್ತೆ, ನಮ್ಗೆ ಸಮಯ ಇಲ್ಲ ಅನ್ನೋರು 3 ದಿನನಾದ್ರೂ ಈ ಮಹಾಕಾಳಿಯ ರೂಪದಲ್ಲಿ ಬರ್ತಕ್ಕಂಥ 3 ದಿನ ಅಥವಾ ಮಧ್ಯದಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಬರ್ತಕ್ಕಂಥ ಇದು ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಸಪ್ತಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ಪೂಜೆಯನ್ನ ಮಾಡ್ಕೊಳ್ಬಹುದು. ಮಧ್ಯದಲ್ಲಿ ಆತಂಕ ಬಂದ್ರೆ, ಪಿರಿಯಡ್ಸ್ ಅಂತ ಆದ್ರೆ ಪೂಜೆ ಮಾಡಬಹುದಾ, ಮುಂದುವರ್ಸಬಹುದಂದ್ರೆ ಅವ್ರು ಮಾಡಬಾರ್ದು. ಮನೆಯಲ್ಲಿ ಬೇರೆ ಯಾರಾದ್ರೂ ಅದನ್ನ ಮಾಡುವಂತ ಸಿದ್ಧತೆಯನ್ನ ಮಾಡ್ಬೇಕು ಅಂತ ಮೊದಲೇ ಎಲ್ಲವನ್ನ ಮಾತಾಡಿ ಹೇಳಿರ್ಬೇಕಾಗುತ್ತೆ. ಇನ್ನು ನವರಾತ್ರಿಗಳಲ್ಲಿ ಯಾರಿಗಾದ್ರೂ ಪಿರಿಯಡ್ಸ್ ಬರುವಂತ ಸಂದರ್ಭ ಇದ್ದಾಗ ಮಾತ್ರೆಗಳನ್ನ ತಗೊಳ್ಳೋದು ಬೇಡ. ಈ ವರ್ಷ ನವರಾತ್ರಿಯನ್ನ ಮಾಡೋದು ಬೇಡ, ಮುಂದಿನ ವರ್ಷ ಮಾಡೋಣ ಅಂತ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರುತ್ತೆ. ನವರಾತ್ರಿ ಆರಾಧನೆ ಅಥವಾ ನವರಾತ್ರಿ ದೀಕ್ಷೆಯನ್ನ ತಗೊಳ್ಳೋದು ಬೇಡ. ಯಾಕಂದ್ರೆ ಮನೇಲಿರ್ತಕ್ಕಂಥವ್ರು ಅಷ್ಟು ಶುದ್ಧಿಯಿಂದ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇರ್ತಕ್ಕಂಥವ್ರು ದೇವಿಯನ್ನ ಮಾಮೂಲಿ ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತಾರೋ ಆ ರೀತಿ ಮಾಡ್ಕೊಳ್ಬಹುದು. ಆದ್ರೆ ನಿಯಮ ಪ್ರಕಾರ ಮಾಡ್ತೀವಿ, ಕಳಶವಿಟ್ಟು ಮಾಡ್ತೀವಿ, ಅಥವಾ 9 ದಿನ ಮಾಡ್ತೀವಿ ಅಂತ ಇರೋರ್ಗೆ ಅಡ್ಡಿ ಆತಂಕ ಬಂದ್ರೆ ಖಂಡಿತ ಅವರು ಮಾಡೋದು ಬೇಡ. ಯಾಕಂದ್ರೆ ಆ ದಿನಗಳಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ, ಕೆಲವರಿಗೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಮಾಡೋದು ಬೇಡ ಅಂತ ಹೇಳ್ತಕ್ಕಂಥದ್ದು. ಇನ್ನು ನವರಾತ್ರಿಗಳಲ್ಲಿ ಯಾವೆಲ್ಲ ನಿಯಮಗಳನ್ನ ಅನುಸರಿಸ್ಬೇಕು ಅನ್ನೋದಾದ್ರೆ, ಮನೆ ಬಿಟ್ಟು ಹೋಗಬಹುದ ನಾವು ಕಲಶ ಸ್ಥಾಪನೆ ಮಾಡಿದ್ಮೇಲೆ, ಪೂಜೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ಅಂತಂದ್ರೆ ಮನೇಲಿ ಯಾರಾದ್ರೂ ಇದ್ರೆ ಒಳ್ಳೇದು. ಯಾಕಂದ್ರೆ ದೇವಿಯನ್ನ ಹಾಗೆ ಬಿಟ್ಟು, ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ, ಆ ದುರ್ಗೆಯನ್ನ ಕರೆದು ಕೂರ್ಸಿರ್ತೀವಿ. ಹಾಗಾಗಿ ಆಕೆ ಒಬ್ಬರನ್ನೇ ಬಿಟ್ಟು ನಾವು ಹೋಗಕ್ ಆಗೋದಿಲ್ಲ. ಮನೇಲಿ ಯಾರಾದ್ರೂ ಇರ್ಬೇಕು ಅಥವಾ ಹೋಗ್ಲೇಬೇಕು ಅಂತ ಸಂದರ್ಭ ಬಂದಾಗ ಆಕೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸ್ವಲ್ಪ ಸಮಯಕ್ಕೆ, ಈಗ ಅರಿಶಿನ ಕುಂಕುಮ ತಗೊಳ್ಳೋದಿರ್ಬೋದು, ಎಲ್ಲೋ ಪಾರಾಯಣಕ್ಕೆ ಅಂತ ಹೋಗ್ಬೋದಿರ್ಬೋದು, ಕಾಲ ಹರಣ ಮಾಡದೆ ಅಲ್ಲಿ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ತಕ್ಕಂಥದ್ದು. ತಾಯಿಯಲ್ಲಿ ಅದನ್ನ ವಿನಂತಿಸ್ಕೊಳ್ಬೇಕಾಗುತ್ತೆ. ಇನ್ನು ರಾತ್ರಿ ಸಮಯದಲ್ಲಿ ತಾಯಿಯನ್ನ ಆರಾಧನೆ ಮಾಡೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ಅಂತಾನೆ ಹೇಳ್ತಾರೆ. ಆಗ ತಾಯಿಯ ಆ ಶಕ್ತಿ ಚೈತನ್ಯ ಭೂಮಿಯ ಕಡೆ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ನಾವು ಊಟವನ್ನ ಮಾಡ್ಬೋದಾ, ಉಪವಾಸ ಇರ್ಲೇಬೇಕಾ ಅನ್ನೋದಾದ್ರೆ ಆ ಸಮಯದಲ್ಲಿ ಅಂದ್ರೆ ರಾತ್ರಿ ಸಮಯದಲ್ಲಿ ಊಟವನ್ನ ಮಾಡ್ಬಾರ್ದು. ಹಣ್ಣು ಹಾಲನ್ನ ತಗೊಳ್ತಕ್ಕಂಥದ್ದು, ಉಪವಾಸ ಮಾಡ್ಬೇಕು ಅಂತ ದೀಕ್ಷೆ ತಗೊಂಡಿರೋರು ಉಪವಾಸವನ್ನ ಮಾಡ್ತಕ್ಕಂಥದ್ದು, ನಿಟ್ಟು ಉಪವಾಸ ಅಂತ ಹೇಳ್ತಾರೆ. ನೀರು ತಗೊಳ್ದೆ, ಹಾಲು ತಗೊಳ್ದೆ ಹಾಗೆ ಮಾಡ್ತಕ್ಕಂಥವ್ರು ಇರ್ತಾರೆ. ಕೆಲವರು
ಹಾಲು ಹಣ್ಣನ್ನ ತಗೊಂಡು ಮಾಡ್ತಾರೆ. ಇನ್ನು ಕೆಲವರು ತುಂಬಾ ಫಲಹಾರ ಅಂತ ಹೇಳಿ ತಗೊಳ್ತಾ ಇರ್ತಾರೆ. ಇನ್ನು ಕೆಲವರು ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಮದ್ಯ ಮಾಂಸವನ್ನ ಸೇವಿಸದೆ ಮಾಡ್ತಕ್ಕಂಥವ್ರು ಇರ್ತಾರೆ. ಅವರವರ ಇಚ್ಛೆ ನೋಡ್ಕೊಂಡು ಹೇಗೆ ಮಾಡ್ಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಅವ್ರಿಗೆ ಈ ಶರೀರ ಹೇಗೆ ಸಹಕರಿಸುತ್ತೆ, ಆರೋಗ್ಯ ಹೇಗೆ ಇದೆ ಅಂತ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ತುಂಬಾ ಕಟ್ಟುನಿಟ್ಟಾಗಿ ಮಾಡಕ್ ಹೋಗಿ ದೇಹಕ್ಕೆ ತೊಂದರೆಗಳನ್ನ ತಂದ್ಕೊಳ್ಬಾರ್ದು. ಯಾಕಂದ್ರೆ ಈ ದೇಹ ಆರೋಗ್ಯವಾಗಿದ್ದಾಗ್ಲೇ ಪೂಜೆ ಪುನಸ್ಕಾರ ಅಂತ ಮಾಡಕ್ಕಾಗುದು. ಹಾಗಾಗಿ ಶರೀರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿನಲ್ಲಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ನೋಡ್ಕೊಂಡು ಉಪವಾಸ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಮತ್ತೆ ಇಂತಹ ದಿನಗಳಲ್ಲಿ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ ಅಂದ್ರೆ ಮಾಂಸ ಆಹಾರವನ್ನ ಸೇವನೆ ಮಾಡೋದು ಬೇಡ, ಅಥವಾ ತಾಮಸಿಕ ಗುಣಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಗೊಳ್ಳೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಅವರವರ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅವರವರ ನಂಬಿಕೆ ಹೇಗಿರುತ್ತೆ ಅದನ್ನ ನೋಡ್ಕೊಂಡು ಅದರ ಅನುಸಾರವಾಗಿ ಊಟವನ್ನ ಮಾಡಬಹುದು. ಆದ್ರೆ ದೀಕ್ಷೆ ಅಂತ ತಗೊಂಡು ಸಂಕಲ್ಪ ಅಂತ ತಗೊಂಡು ಮಾಡೋರು, ಅನನ್ಯವಾದ ಒಂದು ಅಖಂಡವಾದ ಅನುಗ್ರಹವನ್ನ ಪಡ್ಕೊಳ್ಬೇಕು ಅಂತ ಮಾಡೋರು, ನಿಷ್ಠೆಯಿಂದ ಮಾಡ್ಬೇಕು, ನಿಯಮಗಳನ್ನ ಅನುಸರಿಸಿ ಮಾಡ್ಬೇಕು ಅನ್ನೋರು ಇದೆಲ್ಲ ಮಾಡ್ಲೇಬೇಕಾಗುತ್ತೆ. ಮಾಡದೆ ಇರೋರ್ಗೆ ಇದ್ಯಾವ್ದು ನಿಯಮಗಳು ಬರೋದಿಲ್ಲ. ಅವ್ರು ಪೂಜೆ ಮಾಡ್ಕೊಂಡು ಜಪ ಮಂತ್ರ ಪಠನೆ ಮಾಡ್ಕೊಂಡಿದ್ರೆ ಸಾಕು. ಆದ್ರೆ ನಿಯಮಗಳನ್ನ ರೂಢಿಸ್ಕೊಂಡು ಹೋಗ್ತೀವಿ ಅನ್ನೋರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ಬೇಕು, ಉಪವಾಸವನ್ನ ಮಾಡ್ಬೇಕಾಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಚಪ್ಪಲಿಯನ್ನ ಧರಿಸಬಾರ್ದು, ವಿಪರೀತ ಅಲಂಕಾರಗಳನ್ನ ಮಾಡ್ಕೊಳ್ಬಾರ್ದು. ತಾಯಿಯ ಒಡನಾಟದಲ್ಲಿ ಮಾತ್ರ ಇರ್ಬೇಕು, ತಾಯಿಯ ಜೊತೆ ಲೀನ ಆಗ್ಬೇಕು, ತಾಯಿಯೊಂದಿಗೆ ಸದಾ ಆಕೆಯ ನಾಮಸ್ಮರಣೆ ಕಾಯ ವಾಚ ಮನಸ್ಸ ಮಾಡ್ತಾ ಇರ್ಬೇಕು. ಯಾವ ನಿಂದನೆಯ ಮಾತುಗಳು, ಯಾವ ಅಪಚಾರದ ಮಾತುಗಳು, ಯಾವ ವ್ಯಂಗ್ಯದ ಮಾತುಗಳು ಅಲ್ಲಿ ಬರಬಾರ್ದು. ಎಲ್ಲರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಯಾರ ಒಂದು ಒಡನಾಟಕ್ಕೂ ಈ ಸಂದರ್ಭಗಳಲ್ಲಿ ಹೋಗ್ಬಾರ್ದು. ಪತಿ ಪತ್ನಿಯರು ಸೇರಬಾರ್ದು. ಅಂದ್ರೆ ಇಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು ಕಟ್ಟುನಿಟ್ಟಾಗಿ. ನಾವು ನಿಯಮಗಳನ್ನ ತಗೊಳ್ಳಲ್ಲ, ದೀಕ್ಷೆ ತಗೊಳ್ಳಲ್ಲ ಅನ್ನೋರ್ಗೆ ಇದು ಯಾವ್ದು ಅನ್ವಯಿಸೋದಿಲ್ಲ. ಪ್ರತಿಯೊಂದನ್ನು ನಿಯಮ ಅಂತ ತಗೊಂಡವ್ರಿಗೆ, ದೀಕ್ಷೆ ಅಂತ ತಗೊಂಡ್ ಮಾಡ್ತೀವಿ 9 ದಿನ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋರು ಮಾತ್ರ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮಾಡದೇ ಇರೋರು ಆರಾಮಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಾಡ್ಕೊಳ್ಬಹುದು. ಇನ್ನು ಅಖಂಡ ದೀಪವನ್ನ ಹಚ್ಚಲೇಬೇಕಂತಂದ್ರೆ ಹಚ್ಚಲೇಬೇಕು ಅಂತ ಏನಿಲ್ಲ. ಯಾರು ದೀಕ್ಷೆ ತಗೊಳ್ತಾರೋ ಇಂಥ ಒಂದು ಸಂಕಲ್ಪ ಮಾಡ್ಕೊಳ್ತೀನಿ, ಇದು ನನಗೆ ನೆರವೇರುತ್ತೋ ಇಲ್ವಾ ಅಂತ ಹೇಳ್ಕೊಳ್ಳೋರು ದೀಪದಲ್ಲಿ ತಾಯಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಆ ಕೆಲಸ ಆಗುತ್ತೋ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಬಹುದು. ಅದು ಆರದೇ ಇರೋ ರೀತಿಯಲ್ಲಿ, ಸದಾ ಜ್ಯೋತಿ ಬೆಳಗ್ತಾ ಇರೋ ರೀತಿನಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಆಗೋಗ್ತಾ ಇದ್ರೆ ಅದನ್ನ ಮತ್ತೆ, ಅಥವಾ ತುಪ್ಪ ಹಾಕಿದ್ರೆ ತುಪ್ಪ ಆಗೋಗ್ತಾ ಇದ್ರೆ ತುಪ್ಪ ಹಾಕ್ಲೇಬೇಕಾಗುತ್ತೆ. ಆರ್ಲೇಬಾರ್ದು ಅನ್ನೋ ರೀತಿನಲ್ಲಿ ಮತ್ತೊಂದು ಬತ್ತಿಯನ್ನ ಹಾಕಿ ಒಂದೊಂದ್ ಸಲ ಅದು ಉರಿತಾ ಇರ್ತಕ್ಕಂಥ ಬತ್ತಿ ಮತ್ತೆ ಜ್ವಾಲೆ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಬತ್ತಿ ಮುಗ್ದೋಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಬತ್ತಿಯನ್ನ ಬದಲಾಯಿಸಿ ಆ ಬತ್ತಿ ಜ್ಯೋತಿಯನ್ನ ಬೆಳಗಿಸಿದ ನಂತರ ಅದು ತೆಗಿಬೇಕಾಗುತ್ತೆ. ಅದೇ ಯಾವ ಕಾರಣಕ್ಕೂ ಅದು ನಂದಬಾರದು. ಇಲ್ಲ ನಾವು ಅದು ಮಾಡೋದಿಲ್ಲ, ನಾವು ಅಖಂಡ ದೀಪ ಹಚ್ಚೋದಿಲ್ಲ ಅನ್ನೋರು ಬೆಳಗ್ಗೆ ಸಂಜೆ ದೀಪಾರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಚಾಪೆಯ ಮೇಲೆ ಮಲಗ್ಬೇಕಾಗುತ್ತೆ, ಹಾಸಿಗೆ ಮೇಲೆ ಮಲಗಬಾರ್ದು. ಈ ನಿಯಮಗಳನ್ನ ಅನುಸರಿಸ್ಕೊಂಡು ಮಾಡಿದ್ದೆ ಆದ್ರೆ ಇರ್ತಕ್ಕಂಥ ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ. ಈ ಒಂದು 9 ದಿನ ನಿಷ್ಠೆಯಿಂದ ಮಾಡಿ ನೋಡಿ. ಎಷ್ಟೊಂದು ಜನ 9 ದಿನನು ನಾವು ಮಾಡ್ಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ, ನಮ್ ಕೈನಲ್ಲಿ ಆಗುತ್ತಾ ಅಂತ ಅನ್ಕೊಳ್ತಾರೆ. ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಕಷ್ಟಗಳನ್ನ ನೀಗಿಸ್ಕೊಳ್ಳೋದು ಹೇಗೆ? ಎಂತೆಂಥದ್ದೋ ದೊಡ್ಡ ದೊಡ್ಡ ಕಷ್ಟ, ಅನಾರೋಗ್ಯಗಳಿಂದ ಎಷ್ಟೊಂದು ಜನ ಬಳಲ್ತಾ ಇರ್ತಾರೆ. ಅಂತದ್ದೆಲ್ಲ ಅನುಭವಿಸ್ತಾ ಇರ್ತಾರೆ. ದುಡ್ಡು ಇರೋದಿಲ್ಲ, ಮನೆಯಲ್ಲಿ ಸುಖ ಇರೋದಿಲ್ಲ, ದಿನಗಟ್ಲೆ ವರ್ಷಗಟ್ಲೆ ಇಂತಹ ನೋವನ್ನ ಪಡ್ತಾ ಇರ್ತಾರೆ. 3 ಹೊತ್ತು ಊಟ ಮಾಡ್ಕೊಂಡು ಸುಖದಲ್ಲಿ ಇದ್ದು ಎಲ್ಲಾ ಸುಖವನ್ನ ಪಡ್ಕೊಂಡು ನಮ್ ಕಷ್ಟ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಎಷ್ಟೊಂದು ಜನ. ಈ 9 ದಿನ ನಿಯಮಗಳಿಂದ ಮಾಡಿದ್ದೆ ಆದ್ರೆ ಇಡೀ ಒಂದು ವರ್ಷ ಮತ್ತೆ ಯಾವುದೇ ಪೂಜೆ ಮಾಡ್ಲಿಲ್ಲ ಅಂತಂದ್ರು ತಾಯಿಯ ಕೃಪೆ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡ್ಬಾರ್ದು? ಅಖಂಡ ಕಾರ್ಯ ಸಿದ್ಧಿ ಆಗುತ್ತೆ, ಅತ್ಯದ್ಭುತವಾದ ಒಂದು ಜ್ಞಾನ ಬರುತ್ತೆ, ತಾಯಿಯ ಪೂರ್ಣ ಆಶೀರ್ವಾದ ಸಿಗುತ್ತೆ ಅನ್ನೋದಾದ್ರೆ ಪ್ರತಿಯೊಬ್ಬರು, ತೊಂದರೆ ಇರೋರು ತೊಂದರೆ ಇಲ್ಲದೆ ಇರೋರು, ಮುಂದಿನ ಜೀವನ ಚೆನ್ನಾಗ್ ಆಗ್ಬೇಕು, ಜ್ಞಾನ ಬೇಕು ಅನ್ನೋರೆಲ್ಲರೂ ಮಾಡ್ಕೊಳ್ಬೇಕು. ಇಲ್ಲಿ ಮಹಾಕಾಳಿ ಅಂತಂದ್ರೆ ನಮಗಿರ್ತಕ್ಕಂತಹ ಸೋಲನ್ನ ದೂರ ಮಾಡೋದು, ಶತ್ರುಗಳನ್ನ ನಾಶ ಮಾಡ್ತಕ್ಕಂಥದ್ದು, ಭಯವನ್ನ ದೂರ ಮಾಡಿ ಶಕ್ತಿಯನ್ನ, ಧೈರ್ಯವನ್ನ, ಸ್ಥೈರ್ಯವನ್ನ ಕೊಟ್ಟು ನಾಯಕತ್ವದ ಗುಣ ಲಕ್ಷಣಗಳನ್ನ ಕೊಡ್ತಕ್ಕಂಥದ್ದು. ಮಹಾಲಕ್ಷ್ಮಿ ಅಂತಂದ್ರೆ ಬರೀ ದುಡ್ಡು ಅಂತಲ್ಲ, ನಮ್ಗೆ ಇರ್ತಕ್ಕಂತಹ ಕಷ್ಟಗಳನ್ನ ದೂರ ಮಾಡಿ ಹಣದ ಜೊತೆಗೆ ಜಯವನ್ನ ಕೊಡ್ತಕ್ಕಂಥದ್ದು, ಯೋಗವನ್ನ ಕೊಡ್ತಕ್ಕಂಥದ್ದು, ಸಂತಾನವನ್ನ ಕೊಡ್ತಕ್ಕಂಥದ್ದು, ಧೈರ್ಯವನ್ನ ಕೊಡ್ತಕ್ಕಂಥದ್ದು, ವಿಜಯವನ್ನ ಕೊಡ್ತಕ್ಕಂಥದ್ದು, ಹೀಗೆ ಎಲ್ಲವನ್ನ ಕೊಟ್ಟು ನಮ್ಮನ್ನ ಪೋಷಣೆ ಮಾಡ್ತಕ್ಕಂಥದ್ದು. ನಮ್ಮ ಜೀವನ ಉತ್ತಮವಾಗಿರ್ಬೇಕು ಅಂತ ಪ್ರತಿದಿನ ನಮ್ಗೆ ಆಹಾರ ಧಾನ್ಯಗಳನ್ನ ಕೊಡ್ತಕ್ಕಂಥದ್ದು, ಸೌಂದರ್ಯವನ್ನ ಕೊಡ್ತಕ್ಕಂಥದ್ದು.
ಹಾಗೆ ಮಹಾ ಸರಸ್ವತಿ ಅಂತಂದ್ರೆ ತಿಳುವಳಿಕೆಯನ್ನ, ಜ್ಞಾನವನ್ನ, ಅರಿವನ್ನ ವಿಮರ್ಶನೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ತಕ್ಕಂಥವ್ರು, ಬುದ್ಧಿಯನ್ನ, ಚೈತನ್ಯವನ್ನ ನಮ್ಗೆ ಕೊಟ್ಟು ನಾವ್ ಯಾರು, ನಾವ್ ಏನು, ನಾವ್ ಹೇಗೆ ಅಂತ ತಿಳ್ಕೊಳ್ಳುವಂತಹ ಒಂದು ಅನನ್ಯವಾದ ಶಕ್ತಿಯನ್ನ ಕೊಡ್ತಕ್ಕಂಥವ್ರು. ಹಾಗಾಗಿ ಈ ನವರಾತ್ರಿಯ ದಿನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿಯ ಒಂದು ಧ್ಯಾನವನ್ನ ಮಾಡೋದು, ಪೂಜೆಯನ್ನ ಮಾಡೋದು, ನಾಮ ಪಠನೆ ಮಾಡೋದು, ಪಾರಾಯಣ ಮಾಡ್ತಕ್ಕಂಥದ್ದು ಪ್ರತಿಯೊಬ್ರು ಮಾಡ್ಬೇಕು. ಇಷ್ಟು ನಿಯಮಗಳಿಂದ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಸರಳವಾಗಿ ಫೋಟೋ ಇಟ್ಟು ಪೂಜೆ ಮಾಡಿ, ಒಂದು ನೈವೇದ್ಯ ಮಾಡಿ, ಪುಳಿಯೋಗರೆ ಮಾಡ್ಬೋದು, ಪರಮಾನ್ನವನ್ನು ಮಾಡ್ಬೋದು, ಬೆಲ್ಲದಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡಿ, ಹಣ್ಣುಗಳನ್ನ ನೈವೇದ್ಯ ಮಾಡಬಹುದು. ಇನ್ನು ಮುಖ್ಯವಾಗಿ ಮಲ್ಲಿಗೆ ಹೂವು, ಕಣಗಲೆ ಹೂವು, ತುಳಸಿ ಹೂವುಗಳಿಂದ ಹಾಗೆ ಬಿಲ್ವ ಪತ್ರೆಯಿಂದ ತಾಯಿಯನ್ನ ಅರ್ಚನೆ ಮಾಡೋದು, ಮುತ್ತುಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಸರಳವಾಗಿ ಯಾವ್ದಿರುತ್ತೋ ಅದು ಮನೆಯಲ್ಲಿ ಯಾವ್ದು ಸಿಗುತ್ತೋ, ಯಾವ್ದು ಅನುಕೂಲ ಆಗುತ್ತೋ ಇದರಿಂದ ಮಾಡ್ಕೊಳ್ಬಹುದು. ಆದ್ರೆ ನಿಯಮ ನಿಷ್ಠೆಯಿಂದ ಮಾಡ್ತಕ್ಕಂಥವ್ರು ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಳ್ಬೇಕು. ಇಲ್ಲಿ 4 ನಾವು ಕಡಿಮೆ ಮಾಡ್ಬೇಕಾಗುತ್ತೆ. ಅಂದ್ರೆ ಏನ್ ಮಾಡ್ಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಾಗುತ್ತೆ, ಆಹಾರ ಪದ್ಧತಿ ಕ್ರಮಬದ್ಧವಾಗಿರ್ಬೇಕಾಗುತ್ತೆ, ಹಾಗೆ ನಿದ್ದೆಯನ್ನ ಕಡಿಮೆ ಮಾಡ್ಬೇಕಾಗುತ್ತೆ, ತಾಯಿಯ ನಾಮ ಜಪವನ್ನ ಹೆಚ್ಚೆಚ್ಚಾಗಿ ಮಾಡ್ಬೇಕಾಗುತ್ತೆ. ಇಲ್ಲಿ ಮಂತ್ರಗಳನ್ನ ಜಾಸ್ತಿ ಪಠನೆ ಮಾಡ್ಬೇಕು. ಶುದ್ಧವಾಗಿ ಕಾಯ ವಾಚ ಮನಸ್ಸ ಶುದ್ಧವಾಗಿ ಇರ್ಬೇಕಾಗುತ್ತೆ. ಇದನ್ನ ನಿಯಮ ಇರ್ತಕ್ಕಂಥವ್ರು ಮಾಡ್ಲೇಬೇಕಾಗುತ್ತೆ. ಯಾಕೆ ಈ 9 ದಿನಗಳು ಮುಖ್ಯ ಅನ್ನೋದಾದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತೊಂದರೆ ಇರುತ್ತೆ. ದೇವಾನುದೇವತೆಗಳಿಗೂ ಕಷ್ಟ ತಪ್ಪಿದ್ದಲ್ಲ. ದೇವತೆಗಳು ಸಂಕಷ್ಟದಲ್ಲಿದ್ದಾಗ, ಸಂದಿಗ್ಧ ಪರಿಸ್ಥಿತಿನಲ್ಲಿ ಇದ್ದಾಗ, ತಾಯಿಯನ್ನ ಅನನ್ಯವಾಗಿ ಪ್ರಾರ್ಥಿಸಿದಾಗ ಆ ತಾಯಿ ಅವರ ಕರೆಗೆ ಓಗೊಟ್ಟು ಬಂದು ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿ ದೇವತೆಗಳೇ ಒಳ್ಳೆಯದನ್ನ ಮಾಡಿರ್ತಕ್ಕಂಥದ್ದು, ದೇವತೆಗಳ ಮುಖದಲ್ಲಿ ನಗುವನ್ನ ತರಿಸಿರ್ತಕ್ಕಂಥದ್ದು. ಎಲ್ಲ ಮುಗಿದೋಯ್ತು, ನಮ್ಗೆ ಇನ್ನೇನು ಮಾಡಕ್ ಆಗ್ತಾ ಇಲ್ಲ, ಪರಿಸ್ಥಿತಿ ಕೈ ಮೀರು ಹೋಗ್ತಾ ಇದೆ ಅಂತಹ ಸಂದರ್ಭ ಬಂದ್ಬಿಟ್ಟಿದೆ ಅನ್ನೋರು ಎಲ್ಲರೂ ಸಹ ನವರಾತ್ರಿಯಲ್ಲಿ ದುರ್ಗೆಯನ್ನ ಆರಾಧನೆ ಮಾಡ್ಕೊಳ್ಬೇಕು. ಇನ್ನು ಇವತ್ತಿನ ದಿನ ಇಷ್ಟೊಂದು ನಿಯಮಗಳನ್ನ ಮಾಡ್ತಾ ಇದೀವಿ. ಯಾವ ಒಂದು ಮಂತ್ರ ಜಪವನ್ನ ಮಾಡ್ಬೋದು ಅಂತಂದ್ರೆ, ದುರ್ಗಾ ಸಪ್ತಶತಿಯನ್ನ ಪ್ರತಿಯೊಬ್ರು ಓದ್ಲೇಬೇಕಾಗುತ್ತೆ. ದುರ್ಗಾ ಸಪ್ತಶತಿ ಅಂತಂದ್ರೆ 700 ಶ್ಲೋಕಗಳನ್ನ ಹೊಂದಿರ್ತಕ್ಕಂಥದ್ದು ದುರ್ಗಾ ಸಪ್ತಶತಿ. ಪೂರ್ಣವಾಗಿ ದಿನಕ್ಕೆ ಇಷ್ಟು ಅಂತ ಹೇಳಿ ಓದ್ಬೇಕಾಗುತ್ತೆ. 9 ದಿನದಲ್ಲಿ ಇದನ್ನ ಮುಗಿಸ್ಬೇಕಾಗುತ್ತೆ. ಅಥವಾ ಪ್ರತಿದಿನ ಓದ್ತೀವಿ ಅನ್ನೋರು ಪ್ರತಿದಿನ ಓದ್ಬೇಕಾಗುತ್ತೆ. ಇನ್ನು ಇದು ಆಗ್ಲಿಲ್ಲ, ಇದು ನಮಗ್ ಬರಲ್ಲ ಅಂತಂದ್ರೆ ದೇವಿ ಮಹಾತ್ಮೆಯನ್ನು ಓದ್ಬೇಕಾಗುತ್ತೆ. ಇಂತಿಷ್ಟು ಅಧ್ಯಾಯ ಒಂದು ದಿನಕ್ಕೆ ಅಂತಿರುತ್ತೆ, ಅಂತಿಷ್ಟು ಅಧ್ಯಾಯವನ್ನ ಓದ್ಬೇಕು. ಇದು ದುರ್ಗಾ ಸಪ್ತಶತಿನಲ್ಲಿ ಬಂದಿರ್ತಕ್ಕಂಥದ್ದು. ದೇವಿ ಮಹಾತ್ಮೆ ಹೇಗೆ ಇರುತ್ತೆ, ಈ ನವರಾತ್ರಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ದುರ್ಗಾ ಸಪ್ತಶತಿನಲ್ಲಿ ಇರ್ತಕ್ಕಂಥದ್ದು. ಎಲ್ಲಾ ರೀತಿಯ ವಿವರಣೆ ಅದರಲ್ಲಿ ಇರುತ್ತೆ. ಅದೂ ಆಗ್ಲಿಲ್ಲ ಅಂತಂದ್ರೆ ಲಲಿತಾ ಸಹಸ್ರನಾಮವನ್ನು ಓದ್ಬೇಕಾಗುತ್ತೆ. ಇದೂ ನಮ್ಗೆ ಮಾಡಕ್ ಆಗ್ತಾ ಇಲ್ಲ ಅಂತಂತಂದ್ರೆ ಒಂದು ನಾಮ ಜಪವನ್ನಾದ್ರೂ ಮಾಡ್ಬಹುದಲ್ಲ, ಪ್ರಾರ್ಥನೆಯನ್ನ ಮಾಡ್ಬಹುದಲ್ಲ. ಪಾರಾಯಣ ಮಾಡಕ್ ನಮಗ್ ಬರ್ಲಿಲ್ಲ, ಯಾವುದು ನಿಯಮ ನಿಷ್ಠೆಗಳನ್ನ ಮಾಡಕ್ ಆಗೋದಿಲ್ಲ, ದೇವ್ರ ಪೂಜೆ ನಾವು ಮಾಡಲ್ಲ ಅನ್ನೋರೆಲ್ಲರೂ ಸಹ ಒಂದು ನಾಮ ಜಪವನ್ನ ಮಾಡ್ಬೋದು. ದುರ್ಗೆಯ ಒಂದು ನಾಮ ಜಪವನ್ನ, ಲಲಿತೆಯ ನಾಮ ಜಪವನ್ನ, ರಾಜರಾಜೇಶ್ವರಿ, ಬನಶಂಕರಿ ಯಾವುದೋ ಒಂದು ನಾಮವನ್ನ ತಗೊಂಡು, ರುಚಂಡಿ ನಾಮವನ್ನ ತಗೊಂಡು ನಾಮ ಜಪವನ್ನ ಮಾಡ್ಬೋದು. ಅದೂ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ಪ್ರಾರ್ಥನೆಯನ್ನಾದ್ರೂ ಮಾಡ್ಬೋದಲ್ವಾ. ಈ ದಿನಗಳಲ್ಲಿ ತಾಯಿಯನ್ನ ಕುರಿತು ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಬೋದು. ಇದ್ರಲ್ಲಿ ಯಾವ್ದು ಸರಳ ನಿಮ್ಗೆ ಅನ್ಸುತ್ತೋ ಅದನ್ನ ಮಾಡಿ. ಮಾಡಲ್ಲ ಅನ್ನೋದಕ್ಕಿಂತ ಯಾವ್ದಾದ್ರೂ ಒಂದನ್ನ ಮಾಡುವಂತಹ ಒಂದು ಮನಸ್ಸನ್ನ ಇಟ್ಕೊಳ್ಳಿ. ನಂಬಿಕೆ ಅನ್ನೋದು ತನ್ನ ತಾನಾಗಿ ಹುಟ್ಟು ಬಂದ್ಬಿಡುತ್ತೆ. ಕಷ್ಟ ಅಂತ ಹೇಳ್ಕೊಳ್ಳೋದಕ್ಕಿಂತ, ನಷ್ಟ ಅಂತ ಅನ್ನೋದಕ್ಕಿಂತ ಇಂತಹ ಒಂದು ಸಮಯವನ್ನ, ಇಂತಹ ಒಂದು ಅದ್ಭುತ ಶಕ್ತಿಯನ್ನ ನಾವು ಪಡ್ಕೊಳ್ಬೇಕು. ಈ ದಿನಗಳಲ್ಲಿ ಅದರ ಅನುಭವನ ಪಡಿಬೇಕು ಅಂದ್ರೆ ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಬೇರೆ ಯಾವ್ದಾದ್ರೂ ಮಾಡ್ತಾ ಇದೆ, ದಿನಾ ಮಾಡ್ತಾ ಇರೋದೆ ಅದೆಲ್ಲವನ್ನು ಸಹ ಬೇಡವಾದದ್ದು ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇರೋದು, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ, ಈ ಒಂದು ಸಂದರ್ಭಕ್ಕೆ ಸಮಯವನ್ನ ಮೀಸಲಾಗಿಟ್ಕೊಂಡ್ರೆ ಕಾರ್ಯ ಸಿದ್ಧಿ ಆಗ್ಬಿಡುತ್ತೆ. ಅಂತಹ ಅದ್ಭುತವಾದ ಶಕ್ತಿ ಈ ದಿನದಲ್ಲಿ ಇರೋದ್ರಿಂದ ಅದೃಷ್ಟ ಶಕ್ತಿ, ದಿವ್ಯ ಶಕ್ತಿ ಅನ್ನೋದು ಯಾರು ಪೂಜೆ ಮಾಡ್ಕೊಳ್ತಾರೋ ಅವ್ರಿಗೆ ಬರ್ತಕ್ಕಂಥದ್ದು. ಅಂತರ್ಮನದಲ್ಲೂ ಸಹ ನವರಾತ್ರಿಯ ಆಂತರಿಕ ಮಾರ್ಗದರ್ಶನದ ಧ್ಯಾನ ಇದೆ. ಅಂದ್ರೆ ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತೀವಿ. ನಾವು ಆ ದುರ್ಗೆಯರನ್ನ ಹೇಗೆ ನಮ್ಮಲ್ಲಿ ಒಳಗಡೆಯಿಂದ ನಾವು ಪೂಜಿಸ್ಕೊಳ್ಬಹುದು, ಬಾಹ್ಯ ಪೂಜೆವಲ್ಲದೆ ಆಂತರಿಕ ಪೂಜೆಯನ್ನ ನಾವು ಮಾಡ್ಕೊಳ್ಬಹುದು. ಯಾತಕ್ಕೆ ಅಂತಂದ್ರೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ದುರ್ಲಭ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬಂದಿರೋದ್ರಿಂದ ನವ ದುರ್ಗೆಯರ ಆರಾಧನೆಯನ್ನ ಪ್ರತಿನಿತ್ಯ ಅಂದ್ರೆ 9 ದಿನ ಹೇಗೆ ನಾವು ಆರಾಧನೆ ಮಾಡ್ಕೊಳ್ಬೇಕು, ಆ ಸಾಧನೆಯ ಒಂದು ವಿಶಿಷ್ಟತೆ ಏನು,
ಯಾವ ರೀತಿ ನಮ್ಮಲ್ಲಿ ದೇವತೆಗಳು ಇರ್ತಾರೆ, ಹೇಗೆ ಮಾಡ್ಕೊಳ್ಬಹುದು. ಬಾಹ್ಯ ಪೂಜೆ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದು ನಾವಿದ್ದ ಜಾಗದಲ್ಲಿ ಯಾವಾಗ್ಲೂ ನಾವು ಹೇಗೆ ಆ ತಾಯಿಯ ಮೊರೆ ಹೋಗ್ಬೇಕು, ಆ ತಾಯಿಯನ್ನ ಆರಾಧಿಸ್ಬೇಕು, ಉಪಾಸನೆ ಮಾಡ್ಕೊಳ್ಬೇಕು ಅನ್ನೋ ವಿಶೇಷವಾದ ಬಲವಾದ ಶಕ್ತಿಯುತವಾದ ದಿನಗಳಲ್ಲಿ ಇದನ್ನ ಹೇಳ್ಕೊಡ್ತಕ್ಕಂಥದ್ದು ತುಂಬಾ ಅನನ್ಯವಾಗಿರ್ತಕ್ಕಂತಹ ಒಂದು ಧ್ಯಾನ ಈ ನವರಾತ್ರಿನಲ್ಲಿ ಇರ್ತಕ್ಕಂಥದ್ದು. ಅದ್ಭುತವಾದ ಶಕ್ತಿ. ಪ್ರತಿಯೊಬ್ಬರು ಅದರ ಅನುಭವನ ಪಡ್ಕೊಳ್ಬೇಕು. ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ನಾವು ಪಡ್ಕೊಳ್ಬೇಕು ಅಂತ ಆಸೆ ಪಡ್ಬೇಕು. ಕೂತಿದ್ರೆ ಯಾವುದು ನಮ್ಮ ಹತ್ರ ಬರೋದಿಲ್ಲ, ಏನೂ ನಮ್ಮಲ್ಲಿ ಬದಲಾವಣೆ ಬರೋದಿಲ್ಲ. ಯಾವ ಒಂದು ಶಕ್ತಿನೂ ನಮ್ಗೆ, ಯಾವ ದೇವತೆಗಳು ನಮ್ಗೆ ಯಾವ ಶಕ್ತಿಯನ್ನು ಕೊಡೋದಿಲ್ಲ, ಏನು ಮಾಡಕ್ ಆಗೋದಿಲ್ಲ. ನಾವು ಬಯಸ್ಬೇಕು, ನಾವೇನಾದ್ರೂ ಕಲಿಬೇಕು, ಮಾಡ್ಬೇಕು, ತಿಳ್ಕೊಳ್ಬೇಕು ಅಂತ ಒಂದು ಹೆಜ್ಜೆ ಮುಂದೆ ಹೋದ್ರೆ ತಾಯಿ ಕೈ ಹಿಡ್ದು 100 ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ನಂಬಬೇಕು, ನಾವು ಮಾಡ್ಕೊಳ್ಬೇಕು. ಅಂತಹ ಶಕ್ತಿ ಈ ನವರಾತ್ರಿಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಗೊಂದಲವಿಲ್ಲದೆ, ಭಯವಿಲ್ಲದೆ ನಿಯಮಗಳನ್ನ ಹಾಕೊಂಡು ಮಾಡೋರು ಮಾಡಬಹುದು. ನಿಯಮಗಳಿಲ್ಲದೆ ಸರಳವಾಗಿ ಮನಸ್ಸಿನಿಂದ, ಪ್ರೀತಿಯಿಂದ, ಒಲುಮೆಯಿಂದ, ದೃಢವಾದ ಒಂದು ನಂಬಿಕೆಯಿಂದ ತಾಯಿ ಆರಾಧನೆ ಮಾಡ್ಕೊಳ್ಳಿ, ಅರ್ಚಿಸ್ಕೊಳ್ಳಿ. ನಿಮ್ಮ ಕೈನಲ್ಲಿ ಯಾವುದು ಸಾಧ್ಯವಾಗುತ್ತ ಅಂತ ಹೂವನ್ನ ತಂದು ಅರ್ಚಿಸಿ, ಹಣ್ಣನ್ನ ನೈವೇದ್ಯ ಮಾಡಿ, ಹಾಲನ್ನ ನೈವೇದ್ಯ ಮಾಡಿ, ಶಾಕಾಹಾರವನ್ನ ಸೇವನೆ ಮಾಡಿ, ಸರಳವಾಗಿ ಉತ್ತಮವಾದ ಮಾತುಗಳನ್ನೇ ಮಾತಾಡಿ, ಏನ್ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅದನ್ನ ದೃಢವಾಗಿ, ಬಲವಾಗಿ ಪದೇ ಪದೇ ಅನ್ಕೊಳ್ಳಿ. ಯಾವ ಸ್ತೋತ್ರ, ಯಾವ ಪಾರಾಯಣ ಏನೂ ಇಲ್ಲ ಅಂತಂದ್ರು ಒಂದು ಒಳ್ಳೆ ಮನಸ್ಸಿಂದ ನಾವ್ ಇದಾಗ್ಬೇಕು, ನಾವ್ ಹೀಗಿರ್ಬೇಕು ಅಂತಾದ್ರು ಈ 9 ದಿನಗಳಲ್ಲಿ ಅನ್ಕೊಳ್ಳಿ. ಇದಕ್ಕಿಂತ ಸರಳವಾಗಿ ಏನೂ ಮಾಡಕ್ ಆಗೋದಿಲ್ಲ. ಇನ್ನು ಆರತಿ ಮಾಡ್ಬೇಕಾದ್ರೆ 9 ಕರ್ಪೂರವನ್ನ ಪ್ರತಿನಿತ್ಯ ಹಚ್ಚಿ ಆರತಿ ಮಾಡಿ, 9 ದಿನ ಆದ್ಮೇಲೆ ಅಂದ್ರೆ 10 ದಿನ ಕಂಪ್ಲೀಟ್ ಆದ್ಮೇಲೆ 10ನೇ ದಿನ ಕುಂಬಳಕಾಯಿಯಿಂದ ಆರತಿಯನ್ನ ಮಾಡಿ ಅದನ್ನು ಮನೆಯ ಬಾಗಿಲಿನ ಮುಂದೆ ಒಡೆದಾಗ ತಾಯಿಗೆ ದೃಷ್ಟಿ ನಿವಾಳಿಸಿದಂಗೂ ಆಗುತ್ತೆ. ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿನೂ ಸಹ ಆಚೆ ಹೋದಂಗ ಆಗುತ್ತೆ. ನಂತರ ಅದನ್ನ ತೆಗೆದು ನೀರಲ್ಲಿ ಬಿಟ್ಟು ಬರ್ಬೇಕು. ನಂತರ 10 ಗಂಟೆ ಮೇಲೆ ಅಂದ್ರೆ ದಶಮಿ ದಿನ 10 ಗಂಟೆ ಮೇಲೆ ತಾಯಿಯ ಫೋಟೋವನ್ನ, ಕಳಶವನ್ನ, ದೀಪವನ್ನ, ಅಖಂಡ ದೀಪವನ್ನ ಸ್ವಲ್ಪ ಕದಲಿಸಿ, ಅಂದ್ರೆ ಪೂಜೆ ಎಲ್ಲ ಮುಗಿಸಿ ಕದಲಿಸಿದ್ರೆ ಅಲ್ಲಿಗೆ ಅವತ್ತು 9 ದಿನದ ಪೂಜೆ ಮುಗೀತು ಅಂತ ಅರ್ಥ. ನಂತರ ಬೆಳಿಗ್ಗೆ ಏಕಾದಶಿ ದಿನ ಅದೆಲ್ಲವನ್ನ ತೆಗಿಬೇಕು. ಕಳಶಕ್ಕೆ ಇಟ್ಟಂತಹ ಕಾಯಿ, ಅದ್ರೊಳಗಡೆ ಹಾಕಿರ್ತಕ್ಕಂತ 9 ರೀತಿಯ ಅಥವಾ 5 ರೀತಿಯ ಬೇರುಗಳು, ತುಳಸಿಯ ಬೇರು, ದಾಳಿಂಬೆಯ ಬೇರು, ಬೇವಿನ ಬೇರು, ಮಾವಿನ ಬೇರು, ಪಾರಿಜಾತದ ಬೇರು, ಅರಳಿ ಬೇರು, ಹೀಗೆ ಒಂದು 9 ರೀತಿಯ ಬೇರುಗಳಲ್ಲಿ ಅಥವಾ 5 ರೀತಿಯ ಬೇರುಗಳು ಅದರಲ್ಲಿ ಹಾಕಿರ್ಬೇಕು. ಒಂದು ನಾಣ್ಯವನ್ನ ಹಾಕಿರ್ಬೇಕು ಅಥವಾ ನವರತ್ನಗಳನ್ನ ಹಾಕಿರ್ಬಹುದು. ಇದೆಲ್ಲವನ್ನ ತೆಗೆದಾಗ ಕಾಯಿಯ ಜೊತೆ ಒಂದು ಕೆಂಪು ಬಟ್ಟೆಯಲ್ಲಿ ಕಾಯಿಯನ್ನ, ಆ ನವರತ್ನಗಳನ್ನು ಅಥವಾ ಈ ಬೇರುಗಳನ್ನ, ನಾಣ್ಯವನ್ನ ಎಲ್ಲವನ್ನ ಸೇರಿ ಕಟ್ಟಿಬಿಟ್ಟು ಅದನ್ನ ಮನೆಯಲ್ಲಿ ಕಟ್ಕೊಳ್ಬೇಕಾಗುತ್ತೆ ಬಾಗಿಲಿಗೆ. ಈ ರೀತಿ ಮಾಡೋದ್ರಿಂದ ಇರ್ತಕ್ಕಂಥ ದೃಷ್ಟಿ ದೋಷಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಯಾವ ತೊಂದರೆಗಳು ಆಗೋದಿಲ್ಲ. ಈ ರೀತಿನೂ ಮಾಡ್ಬೋದು. ಅಥವಾ ಆ ಕಾಯಿಯನ್ನ ಒಡೆದು ಸಿಹಿಯನ್ನ ಮಾಡ್ಕೊಳ್ಬಹುದು, ಅಥವಾ ತಿಜೋರಿನಲ್ಲಿ ಇಟ್ಕೊಳ್ಬಹುದು. ಹೀಗೆ ಯಾವ ರೀತಿ ಬೇಕಾದ್ರೂ ಇದನ್ನ ಅವರವರ ಇಚ್ಛಾನುಸಾರವಾಗಿ ಬಳಸಬಹುದು. ಮತ್ತೆ ಆ ನೀರನ್ನ ತೆಗೆದು ಎಲ್ಲರೂ ಪ್ರೋಕ್ಷಣೆಯನ್ನ ಮಾಡ್ಕೊಳ್ಬೇಕು. ಮನೆ ಎಲ್ಲ ಅದನ್ನ ಚಿಮುಕಿಸ್ಬೇಕು. ಹಾಗೆ ಗಾಡಿಗಳಿದ್ರೆ ಅದ್ರಲ್ಲೂ ಹಾಕ್ಬೇಕು. ಮಿಕ್ಕಿದ ನೀರನ್ನ ಗಿಡಗಳ ಹತ್ರ ಹಾಕ್ಬೇಕಾಗುತ್ತೆ. ಈ ರೀತಿ ಇಷ್ಟನ್ನ ಮಾಡ್ಕೊಂಡ್ರೆ ಇನ್ನು ಜೀವನದಲ್ಲಿ ತಿರುಗು ನೋಡುವಂತ ಅವಕಾಶನೇ ಇರೋದಿಲ್ಲ. ಅಂದ್ರೆ ಸೋಲು ಅನ್ನೋದು ಬರೋದಿಲ್ಲ. ಅಂದುಕೊಂಡ ಕಾರ್ಯಗಳೆಲ್ಲವೂ ಸಹ ಸುಸೂತ್ರವಾಗಿ ನಡೆಯುತ್ತೆ. ಯಾವ ಒಂದು ಗೊಂದಲ, ಭಯ ಇಲ್ಲದೆ ಈ ನವರಾತ್ರಿಯನ್ನ ಅನನ್ಯವಾದ ಭಕ್ತಿಯಿಂದ ಸರಳವಾಗಿ ಆಚರಿಸಿ ತಾಯಿಯ ಪೂರ್ಣ ಆಶೀರ್ವಾದಕ್ಕೆ ಎಲ್ಲರೂ ಒಳಗಾಗ್ಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವು ಸಹ ಇಂತಹ ಒಂದು ತಾಯಿಯ ಕೃಪೆಗೆ ಒಳಗಾಗ್ಲಿ ಅಂತ ನಿಮ್ಮೆಲ್ಲರ ಒಂದು ಹಾರೈಕೆ ಇರಲಿ ಅಂತ ಪ್ರಾರ್ಥಿಸ್ತೀವಿ. ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಅಮ್ಮನವರ ಕೃಪೆ ಪ್ರತಿಯೊಂದು ಜೀವಿಗೂ ಇರಲಿ. ಒಳ್ಳೆದನ್ನೇ ಮಾತಾಡ್ತಾ ಇರಿ, ಒಳ್ಳೆದನ್ನೇ ಮಾಡಿ, ಒಳ್ಳೆದನ್ನೇ ಕೇಳ್ತಾ ಇರಿ.